ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನು ನಿಮ್ಮ ಮೋಟಿವೇಟರ್. ಫ್ರೆಂಡ್ಸ್, ಮನುಷ್ಯ ಜೀವನದಲ್ಲಿ ಉನ್ನತವಾದ ಶಿಖರವನ್ನು ತಲುಪಬೇಕಂದ್ರೆ ಕೆಲವು ಅಭ್ಯಾಸಗಳನ್ನೋದು ಮುಖ್ಯ. ಆದರೆ ಆ ಹ್ಯಾಬಿಟ್ಸ್ನಲ್ಲಿ ಕೆಲವು ಮನುಷ್ಯನ ಸಕ್ಸಸ್ಗೆ ಉಪಯೋಗ ಆದರೆ ಕೆಲವು ಮಾತ್ರ ಅವನ ಒಂದು ವಿನಾಶನಕ್ಕೆ ಕಾರಣವಾಗುತ್ತೆ. ನಾವು ಈ ವಿಡಿಯೋನಲ್ಲಿ ಸಕ್ಸಸ್ಗೆ ಉಪಯೋಗ ಆಗೋ ಅಭ್ಯಾಸಗಳನ್ನ ಬಿಟ್ಟರೆ ಮನುಷ್ಯನ ವಿನಾಶನಕ್ಕೆ, ಅವನ ಒಂದು ಫೇಲ್ಯೂರ್ಗೆ ಕಾರಣವಾಗಿರೋ ಅಭ್ಯಾಸಗಳ ಬಗ್ಗೆ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನಂಬರ್ 1, ಪೋಸ್ಟ್ಪೋನ್ ಮಾಡೋದು. ಸಾಧಾರಣವಾಗಿ ನಮ್ಮಲ್ಲಿ ತುಂಬ ಜನ ಯಾವುದೇ ಕೆಲಸ ಆಗಲಿ ಅಷ್ಟು ಬೇಗ ಮಾಡಿ ಮುಗಿಸೋದಕ್ಕೆ ಇಷ್ಟಪಡಲ್ಲ. ನಾಳೆ, ನಾಳಿದ್ದು ಅಂತ ಪೋಸ್ಟ್ಪೋನ್ ಮಾಡ್ತಾನೇ ಇರ್ತಾರೆ. ಇದನ್ನು ಸೋಮಾರಿತನ ಅಥವಾ ಲೇಸಿನೆಸ್ ಅಂತಲೂ ಕರಿತೀವಿ. ಹೇಳಬೇಕಂದ್ರೆ ನೀವು ಜೀವನದಲ್ಲಿ ಒಳ್ಳೆ ಗುರಿ ಇಟ್ಕೊಂಡಿರ್ತೀರ, ಒಳ್ಳೆ ಆಲೋಚನೆಗಳು ಕೂಡ ಮಾಡ್ತೀರಾ. ಯಾಕಂದರೆ ನೀವು ಹೆಚ್ಚು ಸಮಯ ಸುಮ್ಮನೆ ಇರೋದಕ್ಕೆ ಇಷ್ಟಪಡ್ತೀರಾ. ಯಾವುದೇ ಬೇರೆ ಕೆಲಸ ಇಲ್ಲದೆ ನಿಮ್ಮ ಒಂದು ಆಲೋಚನೆಗಳಿಗೆ ನೀವು ಹೆಚ್ಚಿನ ಸಮಯ ಸ್ಪೆಂಡ್ ಮಾಡ್ತೀರಾ. ಆದರೆ ಆ ನಿಮ್ಮ ಆಲೋಚನೆ ಎಷ್ಟೇ ಶ್ರೇಷ್ಠವಾದರೂ ನೀವು ಅದನ್ನು ಆಚರಿಸೋದಕ್ಕೆ ಪಟ್ಟಿಲ್ಲ ಅಂದರೆ ಕಾರಣ ಅವ್ರಿಗಿರೋ ಲೇಸಿನೆಸ್, ಸೋಮಾರಿತನ ಅನ್ನೋ ಒಂದು ರೋಗ. ಸೊ ಈ ರೀತಿ ಒಂದು ಅಭ್ಯಾಸ ಇರೋರು ಜೀವನದಲ್ಲಿ ಸಕ್ಸಸ್ ಆಗೋದು ತುಂಬ ಕಷ್ಟ. ನಂಬರ್ 2, ಕಂಪ್ಲೇಂಟ್ ಮಾಡೋದು. ಯಾವಾಗ ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಚಾಡಿ ಹೇಳ್ತಾ ಇರೋದು. ಸ್ನೇಹಿತರೆ, ಇವರು ಯಾವ ರೀತಿ ಅಂದರೆ ಯಾವುದೇ ಒಂದು ಕೆಲಸ ಇವ್ರ ಕೈಯಲ್ಲಿ ಆಗಿಲ್ಲ ಅಂದರೆ ಯಾವುದಾದ್ರೂ ಒಂದು ನೆಪ ಹೇಳ್ತಾ ಆ ಕೆಲಸ ಮಾಡದೇ ಇರೋದಕ್ಕೆ ಕಾರಣ ಬೇರೆಯವ್ರ ಮೇಲೆ ಹೇಳ್ತಾರೆ. ಇಂಥವ್ರನ್ನ ಕೈಲಾಗದವರು ಅಥವಾ ಅಸಮರ್ಥರು ಅಂತಾನೂ ಕರೀತಾರೆ. ಹೇಳ್ಬೇಕಂದ್ರೆ ಈ ಭೂಮಿ ಮೇಲೆ ಯಾವ ಮನುಷ್ಯನೂ ಕೂಡ ಯಾವುದೇ ತಪ್ಪು ಮಾಡದೆ 100ಕ್ಕೆ 100ರಷ್ಟು ಪರ್ಫೆಕ್ಟ್ ಆಗಿರಲ್ಲ. ಯಾವುದೋ ಒಂದು ವಿಷಯದಲ್ಲಿ ತಪ್ಪು ಮಾಡೋದು ಸಹಜ. ಆದರೆ ಕೆಲವರು ತಾವು ಮಾಡಿರೋ ತಪ್ಪನ್ನು ಹೇಗಾದರೂ ಮಾಡಿ ಬೇರೆಯವ್ರ ಮೇಲೆ ಹಾಕೋದಕ್ಕೆ ನೋಡ್ತಾರೆ. ಈ ರೀತಿ ಅಭ್ಯಾಸ ಇರೋ ವ್ಯಕ್ತಿಗಳು ಜೀವನದಲ್ಲಿ ಯಾವಾಗೂ ಉದ್ಧಾರ ಆಗಲ್ಲ. ನಂಬರ್ 3, ಓವರ್ ಥಿಂಕಿಂಗ್ ಅಂದರೆ ಅತಿಯಾಗಿ ಆಲೋಚನೆ ಮಾಡೋದು. ಸ್ನೇಹಿತರೆ, ನಮ್ಮಲ್ಲಿ ಕೆಲವರು ಯಾವ ರೀತಿ ಅಂದರೆ ಸಾಧಾರಣವಾಗಿ ಯಾವುದಾದ್ರೂ ವಿಷಯದ ಬಗ್ಗೆ ಅವ್ರಿಗೆ ಯಾವುದೇ ನಾಲೆಜ್ ಇಲ್ಲದೆ ಇದ್ರೂ ಸಹ ಇನ್ನೂ ಏನೋ ಇರಬಹುದು, ಈ ರೀತಿ ಇದ್ದಿದ್ರೆ ಚೆನ್ನಾಗಿರಬಹುದು, ಅಥವಾ ಈ ರೀತಿ ಮಾಡಿದರೆ ಏನಾಗುತ್ತೆ ಅನ್ನೋ ಒಂದು ಹುಚ್ಚು ಆಲೋಚನೆಗಳಿಂದ ಅನವಶ್ಯಕವಾಗಿ ಇವರ ಒಂದು ಮೈಂಡ್ನ ಇವರೇ ಪ್ರೆಷರ್ಗೆ ಆಹ್ವಾನಿಸ್ತಾರೆ. ಆದರೆ ಅತಿಯಾಗಿ ಆಲೋಚನೆ ಮಾಡಿದರೆ ಯಾವುದೇ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂದರೆ ಈ ಭೂಮಿ ಮೇಲೆ ಎಲ್ಲರೂ ಸಹ ಕೆಲಸ ಮಾಡೋದನ್ನು ಬಿಟ್ಟು ಆಲೋಚನೆ ಮಾಡ್ತಾನೆ ಕೂರ್ತಾರೆ. ಆದರೆ ಇದು ಸಾಧ್ಯವಾಗದು ಅಂತ ನಮ್ಮೆಲ್ರಿಗೂ ಗೊತ್ತಲ್ಲ. ಸೊ ಯಾವುದೇ ರೀತಿ ಓವರ್ ಥಿಂಕಿಂಗ್ ಇನ್ಮೇಲೇನಾದರೂ ನಿಲ್ಲಿಸಿದ್ರೆ ನಮಗೆಲ್ಲ ಒಳ್ಳೆಯದು. ನಂಬರ್ 4, ಕಂಪೇರ್ ಮಾಡಬಾರ್ದು. ಬೇರೆಯವ್ರ ಜೊತೆ ನಮ್ಮನ್ನು ಹೋಲಿಕೆ ಮಾಡ್ಕೋಬಾರ್ದು. ಈ ರೀತಿ ವ್ಯಕ್ತಿಗಳು ಇವ್ರ ಬಗ್ಗೆ ಆಲೋಚನೆ ಮಾಡದೀರಾ ಯಾವಾಗಲೂ ಬೇರೆಯವ್ರ ಪಕ್ಕದಲ್ಲಿರೋರು ಯಾವ ರೀತಿ ಇದ್ದಾರೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಎಷ್ಟು ಹಣ ಇದೆ, ಅವ್ರಿಗಿರೋ ಆಸ್ತಿ ಎಷ್ಟು, ನಮ್ಮ ಹತ್ರ ಏನೂ ಇಲ್ಲ ಅಂತ ಹುಚ್ಚಾಗಿ ಕಂಪೇರ್ ಮಾಡ್ತಾ ಇರ್ತಾರೆ. ಅಷ್ಟು ಬಿಟ್ಟರೆ ಮೊದಲು ನಾವು ಯಾವ ರೀತಿ ಇದ್ದೀವಿ ಅನ್ನೋದನ್ನು ಮರೀತಾರೆ. ಮೀನು ನೀರಿನಲ್ಲಿರಬೇಕು, ಆಕಾಶದಲ್ಲಿ ಹಾರಕ್ಕಾಗಲ್ಲ. ಪಕ್ಷಿ ಆಕಾಶದಲ್ಲಿ ಹಾರಬೇಕು, ನೀರಿನಲ್ಲಿ ಈಜಕ್ಕಾಗಲ್ಲ. ಅದೇ ರೀತಿ ಅವ್ರಿಗೆ ಆದ ಟ್ಯಾಲೆಂಟ್ ಅವ್ರಿಗಿರುತ್ತೆ. ಈ ಭೂಮಿ ಮೇಲೆ ಇರೋ ಪ್ರತಿ ಜೀವಿಗೂ ಯಾವುದೋ ಒಂದು ಸಾಮರ್ಥ್ಯ ಇದ್ದೇ ಇರುತ್ತೆ. ನೀನೇ ಸ್ಪೆಷಲ್, ಅವರೇ ಸ್ಪೆಷಲ್. ನಿನ್ನಲ್ಲಿರೋ ಟ್ಯಾಲೆಂಟ್ ಬೇರೊಬ್ಬರಿಗೆ ಇರದೇ ಇರಬಹುದು, ಬೇರೆಯವ್ರಿಗಿರೋ ಟ್ಯಾಲೆಂಟ್ ನಿನಗಿಲ್ಲದೆ ಇರಬಹುದು. ಸೊ ಈ ರೀತಿ ಒಂದು ಬ್ಯಾಡ್ ಕಂಪ್ಯಾರಿಸಮ್ನಿಂದ ಅನವಶ್ಯಕವಾಗಿ ನಿಮ್ಮ ಒಂದು ಟೈಮ್ನ ವೇಸ್ಟ್ ಮಾಡೋದು ಬಿಟ್ಟು ನಾವೇನಂತ ನಾವು ನೋಡಿಕೊಂಡ್ರೆ ಬೆಟರ್ ಅಂತ ನನ್ನ ಅಭಿಪ್ರಾಯ. ಮತ್ತು ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮೂಲಕ ತಿಳಿಸಿ. ನಂಬರ್ 5, ಸೇಫ್ ಝೋನ್. ಫ್ರೆಂಡ್ಸ್, ಕೆಲವರು ಏನು ಮಾಡಿದ್ರೂ ಸಹ, ಯಾರು ಹೆಂಗೋದ್ರೂ ಸಹ ನಾವು ಮಾತ್ರ ಸೇಫ್ ಆಗಿರಬೇಕು ಅಂದ್ಕೊಳ್ತಾರೆ. ಯಾವುದೇ ರಿಸ್ಕ್ ಮಾಡೋಕ್ಕೆ ಇವರು ಇಷ್ಟಪಡಲ್ಲ. ಯಾವುದೇ ರೀತಿ ಕೆಲಸ ಮಾಡಿದ್ರೆ ನನಗೆ ಯಾವ ರೀತಿ ರಿಸ್ಕ್ ಬರುತ್ತೋ, ಯಾವ ರೀತಿ ಒಂದು ಪ್ರಾಬ್ಲಮ್ಸ್ನ ನಾನು ಫೇಸ್ ಮಾಡಬೇಕಾಗುತ್ತೋ ಅಂತ ಇವರು ಜೀವನ ಪೂರ್ತಿ ಭಯದಿಂದಾನೇ ಶುರು ಮಾಡ್ತಾರೆ. ಇವರು ಯಾವಾಗಲೂ ಯಾವ ರೀತಿ ಆಲೋಚನೆ ಮಾಡ್ತಾರಂದರೆ, ಇಷ್ಟು ದುಡ್ಡಿದ್ರೆ ನನಗೆ ಸಾಕಾಗುತ್ತೇನೋ, ಆ ಆಸ್ತಿ ಮಾಡಿದ್ರೆ ಸಾಕೇನೋ ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಆದರೆ ಹೇಳಬೇಕಂದ್ರೆ ಜೀವನದಲ್ಲಿ ಇವರು ಏನು ಕಲಿದಿರಾನೇ ಹೋಗ್ತಾರೆ. ಸೇಫ್ ಝೋನ್ ಬಿಟ್ಟರೆ ತಾನೇ ಅಲ್ವಾ ಜೀವನ ಅಂದರೆ ಏನು ಅಂತ ಗೊತ್ತಾಗೋದು. ಯುದ್ಧ ಮಾಡಿದ್ರೇ ಅಲ್ವಾ ತಿಳ್ಕೊಳ್ಳೋಕ್ಕಾಗುತ್ತೆ ಸೋಲು ಗೆಲುವು ಯಾವ ರೀತಿ ಇರುತ್ತೆ ಅಂತ. ಯುದ್ಧನೇ ಮಾಡದೇ ಇರೋನಿಗೆ ಏನು ಗೊತ್ತಾಗುತ್ತೆ ಸೋಲಿನ ಬಗ್ಗೆ ಆಗಲಿ ಗೆಲುವಿನ ಬಗ್ಗೆ ಆಗಲಿ. ಸ್ನೇಹಿತರೆ, ಕೊನೆಯದಾಗೊಂದು ಮಾತು, ಜೀವನದಲ್ಲಿ ದೊಡ್ಡ ರಿಸ್ಕ್ ಅಂದರೆ ಏನು ಗೊತ್ತಾ? ನಾವೇನು ರಿಸ್ಕ್ ಮಾಡದೇ ಇರೋದೇ ಅತಿ ದೊಡ್ಡ ರಿಸ್ಕ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲ್ಗೆ ಲೈಕ್ ಕೊಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.